ಡಿಐಜಿಪಿ ರವಿ ಚಣ್ಣಣ್ಣವರ್ ಹುಟ್ಟುಹಬ್ಬ ಆಚರಣೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿವಿಧ ಕಾರ್ಯಕ್ರಮ. ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರುವಾರ ರವಿ ಚಣ್ಣಣ್ಣವರ್ ಅಭಿಮಾನಿಗಳು ಕರ್ನಾಟಕದ ಸಿಂಗಂ ಖ್ಯಾತಿಯ ಡಿಐಜಿಪಿ ರವಿ ಚಣ್ಣಣ್ಣವರ್ ರವರ 41ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗದ್ದುಗೆಗೆ ವಿಶೇಷ ಪೂಜೆ, ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಮುಖಂಡ ಸಣ್ಣ ವೀರಪ್ಪ ಹಳ್ಳಪ್ಪನವರ್ ಮಾತನಾಡಿ, ಜಿಲ್ಲೆಯ ಹೆಮ್ಮೆಯ ಮಗ ರವಿ ಚಣ್ಣಣ್ಣವರ್ ರಾಜ್ಯ ಕಂಡ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಾರೆ. ಬಡ ಕೃಷಿ ಕುಟುಂಬದಿಂದ ಬಂದು ಕಠಿಣ ಹಾದಿಯಲ್ಲಿ ಬೆಳೆದು ರಾಜ್ಯವೇ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಲ್ಲಿಯ ಧೈರ್ಯ, ಶ್ರದ್ಧೆಯು ಯುವಕರಿಗೆ ಮಾದರಿಯಾಗಿದೆ. ಆದ್ದರಿಂದ ಇಂದಿನ ಯುವಕರು ಅವರ ಕಾರ್ಯವೈಖರಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವೀರೇಶ್ ವಾಲ್ಮೀಕಿ ಮಾತನಾಡಿ, ಕರ್ನಾಟಕ ಸಿಂಗಂ ಖ್ಯಾತಿಯ ಡಿಐಜಿಪಿ ರವಿ ಚಣ್ಣಣ್ಣವರ್ ಮತ್ತು ಹಲವಾರು ಸಮಾಜಮುಖಿ ಕೆಲಸವೂ ಮಾದರಿಯಾಗಿದೆ. ಹೀಗಾಗಿ ಇಂದಿನ ಯುವಕರಿಗೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಉಚಿತ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗುತ್ತಿದೆ. ಹೀಗಾಗಿ ಈ ಭಾಗದ ಮಕ್ಕಳು ತರಬೇತಿ ಪಡೆದುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು. ಕಳೆದ ಸುಮಾರು ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಸ್ವೀಕರಿಸಿದ್ರೂ ಸಹ ಎಲ್ಲಾ ಹುದ್ದೆಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ತಾಲೂಕಿನ ನೀಲಗುಂದ ಗ್ರಾಮದಲ್ಲಿ ಜನಿಸಿದ ಅವರು ನಾಡು ಕಂಡ ದಕ್ಷ ಅಧಿಕಾರಿಯಾಗಿದ್ದಾರೆ. ಆದ್ದರಿಂದ ಇಂದಿನ ಮಕ್ಕಳ ಅವರ ಜೀವನ ಪಾಠವನ್ನ ಕಲಿತು ತಾವು ಕೂಡ ಉತ್ತಮ ವಿದ್ಯಾರ್ಥಿಯಾಗಿ ಸಮಾಜ ಸೇವೆ ಮಾಡುವ ಕೆಲಸವನ್ನ ಮಾಡಬೇಕು ಎಂದು ಸಲಹೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ನರಸಾಪುರ ಗ್ರಾಮದ ಎಚ್ಪಿಎಸ್ ಶಾಲೆಯ ವಿದ್ಯಾರ್ಥಿಗಳಾದ ಪ್ರೀತಿ ಹಡ್ಪದ್ ಹಾಗೂ ಸಂಜನಾ ಸವದತ್ತಿಯವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ರಾಮಣ್ಣ ಫಲದುಡ್ಡಿ, ಕೃಷ್ಣ ದೇಶಪಾಂಡೆ, ಡಿಎಸ್ ತಳವಾರ್, ಅನಿಲ್ ಸಿದ್ದಮ್ಮನಹಳ್ಳಿ, ಶಾಂತಕುಮಾರ್ ಸುರ್ಪುರ, ಡಾ ಲಕ್ಷ್ಮಣ್ ಪೂಜಾರ್, ಶ್ರೀಕಾಂತ್ ಪೂಜಾರ್, ಲೋಕೇಶ್ ಮಲ್ಲಿಗವಾಡ, ಅಪ್ಪಣ್ಣ ಗುಗ್ರಿ, ಮುತ್ತಪ್ಪ ಮೇಗಲಮನಿ, ಶರಣಪ್ಪ ಸಂದಿಗೌಡ, ಅಮರೀಶ್ ಬಳ್ಳಾರಿ, ಕೃಷ್ಣ ಸುರುಣಿಗಿ, ಪ್ರಶಾಂತ್ ಭೀಮನಗೌಡ, ಹುಸೇನ್ ಸಾಬ್ ಹಲಗೇರಿ, ಈರಪ್ಪ ಬಿಂಗಿ, ಮಹಾಂತೇಶ್ ಹಾದಿಮನಿ, ಆನಂದ ಕೊರ್ಲಹಳ್ಳಿ, ರವಿ ಚಣ್ಣಣ್ಣವರ್ ಅಭಿಮಾನಿಗಳು ಹಾಜರಿದ್ದರು. ಈ ರಾಜ್ಯದಲ್ಲಿ 200ಕ್ಕೂ ಹೆಚ್ಚು IPS ಆಫೀಸರ್ಗಳು ಈ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಭಾರತದ ಪೊಲೀಸ್ ಸೇವೆಗೆ ಸೇರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯ ನಿಲಗುಂದ ಗ್ರಾಮದಲ್ಲಿ ಜನಿಸಿರುವಂತಹ ರವಿ ಡಿ ಚಣ್ಣಣ್ಣವರವರು ತಮ್ಮ 23ನೇ ವಯಸ್ಸಿನಲ್ಲೇ ಅಖಿಲ ಭಾರತೀಯ ಸೇವೆಯ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಸುಮಾರು 18 ವರ್ಷಗಳಿಂದ ಈ ರಾಜ್ಯದಲ್ಲಿ IPS ಆಫೀಸರ್ ಆಗಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಸಿರುವಂತಹ ಎಲ್ಲ ಹುದ್ದೆಗಳಲ್ಲೂ ಕೂಡ ಈ ರಾಜ್ಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಬೆಂಚ್ ಮಾರ್ಕನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಅವರ ಕಾನೂನು ಸುವ್ಯವಸ್ಥೆ ಇರ್ಬೋದು, ಅವರ ಜನಸ್ಪಂದನ ಕಾರ್ಯಕ್ರಮ ಇರ್ಬೋದು, ಅವರ ಸಮಾಜ ಉಪಯೋಗಿಯಾಗಿರುವಂಥ ಹಲವು ಸಮಾಜಮುಖಿ ಕೆಲಸಗಳಾಗಿರ್ಬೋದು. ಈ ಮೂಲಕ ಈ ನಾಡಿನಲ್ಲೇ ಕರುನಾಡ ಸಿಂಗಂ ಎಂದೇ ಖ್ಯಾತಿಯನ್ನು ಗಳಿಸಿರುವಂತಹ ಈ ಮಣ್ಣಿನ ಮಗನ ವಿಶೇಷ ದಿನವನ್ನು ಗದಗ ಜಿಲ್ಲೆಯ ಅಭಿಮಾನಿ ಬಳಗದವರು ಸೇರಿಕೊಂಡು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬಂದಂತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆ, ಜೊತೆಗೆ ನರಸಾಪುರ ಶಾಲೆಯ 2 ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಓದಿಸುವಂತಹ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಜೊತೆಗೆ ಹಲವಾರು ವಿದ್ಯಾರ್ಥಿಗಳಿಗೆ ಧಾರವಾಡದ ಭರವಸೆ ಕೋಚಿಂಗ್ ತರಬೇತಿಯಲ್ಲಿ ಉಚಿತವಾಗಿರ್ತಕ್ಕಂಥ ಕೋಚಿಂಗ್ ತರಬೇತಿಯನ್ನು ಕೊಡೋದ್ರ ಮೂಲಕ ಈಗಾಗಲೇ ಕಳೆದ ಸಾಲಿನಲ್ಲಿ ಸುಮಾರು 600 ವಿದ್ಯಾರ್ಥಿಗಳಿಗೆ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡಲಾಗಿದೆ. ಈ ಬಾರಿ ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನು ರವಿ ಡಿ ಚಣ್ಣಣ್ಣವರ್ ಸಾಹೇಬ್ರ ಜನ್ಮದಿನಾಚರಣೆ ಅಂಗವಾಗಿ ಅವರ ಅಭಿಮಾನಿ ಬಳಗ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದೆ. ಈ ವರ್ಷವೂ ಕೂಡ ಆಚರಿಸ್ತಾ ಇದ್ದೇವೆ. ಅವರಿಗೆ ಭಗವಂತ 100 ಕಾಲ ಆರೋಗ್ಯ, ಆಯುಷ್ಯು, ಈ ಕರುನಾಡನ್ನು ಸೇವೆ ಮಾಡ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಅವರಿಗೆ ಪ್ರಾಪ್ತಿಯಾಗಲಿ ಅಂಥೇಳಿ ಈ ಜಿಲ್ಲೆಯ ಎಲ್ಲ ಅಭಿಮಾನಿ ಬಳಗದ ಪರವಾಗಿ ಅವರಿಗೆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ದಿನಕ್ಕೆ ಮತ್ತೊಮ್ಮೆ ವಿಶೇಷ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದ. ವೀರೇಶ್ ವಾಲ್ಮೀಕಿ, ಶಿಕ್ಷಕರು, HPS ನರಸಾಪುರ ಶಾಲೆ.